ಗಿಡದೋಂ ತಗದ ಗಿಡದೋಂ ತ್ರಿಗುದ ಗಿಡದಿ ಗಿಡದೋಂ. ಪ್ರತ್ಯಂಗಿರಾ ದೇವಿ ಅಭಯಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಶ್ರೀ ಶ್ರೀ ಪ್ರತ್ಯಂಗಿರಾ ದೇವಿ ಮಹಾ ಸಂಸ್ಥಾನದ ಸಂಸ್ಥಾಪಕರು, ಶ್ರೀ ಚಕ್ರ ಔಪಾಸಕರು ಹಾಗೂ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಜೊತೆಗೆ 11ನೇ ತಾರೀಕು ಮಹಾಯಾಗ ಇದೆ. ಪ್ರತ್ಯಂಗಿರಾ ದೇವಿ ಒಣಮೆಣಸಿನಕಾಯಿ ಮಹಾಯಾಗ ಇರುತ್ತೆ. ಯಾರೆಲ್ಲ ಸಂಕಷ್ಟಗಳಲ್ಲಿ ತೊಂದರೆಗಳಲ್ಲಿ ನೀವು ತೊಡಗಿದ್ದೀರಾ ಅಂಥವರು ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸಿದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಜೊತೆಗೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ನೀವು ನಿಮ್ಮ ಹೆಸರನ್ನ ಕೂಡ ಅಲ್ಲಿ ನೋಂದಾಯಿಸ್ಕೋಬಹುದಾಗಿದೆ. ಮೊದಲು ಗುರುಜಿ ಅವರನ್ನ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಹೇಳಿದ್ವಿ ಪ್ರತ್ಯಂಗಿರಾ ದೇವಿ ಒಣಮೆಣಸಿನಕಾಯಿ ಮಹಾಯಾಗ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿಜಕ್ಕೂ ಆ ಯಾಗ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಭಾವಿಸ್ತೀವಿ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಳ್ತಾ ಹೋಗ್ತಾರೆ ನಮ್ಮ ಗುರುಜಿ. ಇವತ್ತು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಪ್ರತ್ಯಂಗಿರಾ ದೇವಿ ಮಹಾಯಾಗ, ಅದರಲ್ಲೂ ಒಣಮೆಣಸಿನಕಾಯಿ ಮಹಾಯಾಗ ಅಂತಂದ್ರೆ ಎಲ್ರಿಗೂ ಒಂದು ರೀತಿಯ ಕುತೂಹಲ ಇರುತ್ತೆ. ಈ ಮಹಾಯಾಗದಲ್ಲಿ ನಾವು ಭಾಗವಹಿಸಿದ್ರೆ ನಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೇನೋ ಅನ್ನುವಂತಹ ನಂಬಿಕೆ ಸಾಕಷ್ಟು ಜನರಲ್ಲಿ ಇದೆ. ಇದ್ರ ಬಗ್ಗೆ ನೀವು ಹೇಳ್ತಾ ಹೋಗೋದು, ಇದರಿಂದ ಪರಿಹಾರ ಏನ್ ಸಿಗಬಹುದು ಜನರಿಗೆ ಈ ಯಾಗದಲ್ಲಿ ಭಾಗವಹಿಸಿದ್ರೆ ಅಂತ? ಜಯ ಪ್ರತ್ಯಂಗಿರಾ ದೇವಿ ಎಂಬ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾಪ್ರತ್ಯಂಗಿರಾ ದೇವಿ ಸನ್ನಿಧಾನಕ್ಕೆ ಸ್ವಾಗತ ಸುಸ್ವಾಗತ. ಮಹಾಪ್ರತ್ಯಂಗಿರಾ ದೇವಿ ಅಷ್ಟು ಸುಲಭವಾಗಿ ಸಾಧಾರಣವಾಗಿ ಎಲ್ಲ ಕಡೆ ನೋಡಕ್ಕೆ ಸಿಗುವಂಥ ದೇವತೆ ಅಲ್ಲ. ಮತ್ತು ಪ್ರತ್ಯಂಗಿರಾ ದೇವಿ ಮಹಾಯಾಗ ಅನ್ನೋದು ಅಷ್ಟು ವಿಶೇಷ. ಪ್ರತ್ಯಂಗಿರಾ ದೇವಿ ಔಪಾಸನೆ, ಪ್ರತ್ಯಂಗಿರಾ ದೇವಿ ಮಂತ್ರಜಪ, ಪ್ರತ್ಯಂಗಿರಾ ದೇವಿಗೆ ಸಂಬಂಧಪಟ್ಟಂಥ ವಿಚಾರಗಳು ಬೇರೆಲ್ಲ ದೇವತೆಗಳ ಪೂಜೆ ಪುರಸ್ಕಾರಗಳಿಗಿಂತಲೂ ವಿಭಿನ್ನವಾಗಿರುವಂಥದ್ದು. ದೇವಾನುದೇವತೆಗಳಿಗೆ ಸಂಕಷ್ಟ ಎದುರಾಗಿದೆ ಅಂದಾಗ ನಮ್ಮ ಪುರಾಣ ಪುರುಷರು ಅಂತ ನಾವೇನು ಹೇಳ್ತೀವಿ, ಸಾಕ್ಷಾತ್ ಶ್ರೀರಾಮಚಂದ್ರರಿಗಾಗಿರ್ಬೋದು, ಧರ್ಮರಾಯರಿಗಾಗಿರ್ಬೋದು, ಪಂಚ ಪಾಂಡವರಿಗಾಗಿರ್ಬೋದು, ಅಂಥ ಒಂದು ಭಗವದ್ಗೀತೆಯನ್ನು ಸಾರಿರುವಂಥ ಶ್ರೀಕೃಷ್ಣ ಪರಮಾತ್ಮನಿಗಾಗಿರ್ಬೋದು, ಇಂಥ ದೇವತೆಗಳಿಗೆ ಸಂಕಷ್ಟ ಎದುರಾಗಿದೆ ಅಂದಾಗ, ಅವರಿಗೆ ನಾನಾ ರೀತಿಯ ತಾಪತ್ರಯಗಳು ಎದುರಾಗಿದೆ ಅಂದಾಗ ಆ ತಾಪತ್ರಯಗಳಿಂದ ಪರಿಹಾರವನ್ನು ಕಾಣೋದಕ್ಕೋಸ್ಕರವಾಗಿ ಪ್ರತ್ಯಂಗಿರಾ ದೇವಿ ಆರಾಧನೆ, ಪ್ರತ್ಯಂಗಿರಾ ದೇವಿ ಯಜ್ಞ ಯಾಗಾದಿಗಳನ್ನು ಆಚರಿಸಿದ್ರು ಅನ್ನೋದು ಸ್ಪಷ್ಟ ಉಲ್ಲೇಖ ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಅಂಥ ಆದಿಗುರು ಶಂಕರಾಚಾರ್ಯರೂ ಕೂಡ ಆದಿಗುರುಗಳಾಗಿರುವಂಥವರು ಶ್ರೀಚಕ್ರ ಉಪಾಸನೆಯಲ್ಲಿ 47ನೇ ಶ್ಲೋಕದಲ್ಲಿ ಯಂತ್ರೋದ್ಧಾರ ಮಾಡಿ ಆರಾಧನೆ ಮಾಡಿದಂಥ ಮಹಾಶಕ್ತಿ ಸ್ವರೂಪಿಣಿ ಈ ಪ್ರತ್ಯಂಗಿರಾ ದೇವಿ. ಅಂಥ ಪಾಂಡವರಿಗೆ ಮಾಟ ಮಂತ್ರ ಪ್ರಯೋಗವಾಗಿತ್ತು ಅಂತ ಅಂದರೆ, ಕುರುಕ್ಷೇತ್ರ ಯುದ್ಧ ಕಾಲದಲ್ಲಿ ಕೌರವರು ಮತ್ತು ಪಾಂಡವರು ಸ್ವಂತ ಅಣ್ಣ ತಮ್ಮಂದ್ರೆ ಆಗಿರ್ತಾರೆ. ಆದರೆ ಹಣ ಆಸ್ತಿ ವಿಚಾರಕ್ಕೆ ದುರುದ್ದೇಶದಿಂದ ಆ ಒಂದು ಕೌರವರು ಕನಕದಾಸ ಅನ್ನೋ ಮಾಂತ್ರಿಕರ ಮುಖಾಂತರವಾಗಿ ದುರ್ಯೋಧನನು ಪಾಂಡವರ ಮೇಲೆ ಮಾಂತ್ರಿಕ ಪ್ರಯೋಗವನ್ನು ಮಾಡಿಸ್ತಾನೆ. ಆ ಮಾಂತ್ರಿಕ ವಾಮಾಚಾರಕ್ಕೆ ಗುರಿಯಾಗಿರುವಂಥ ಪಾಂಡವರು ಎಲ್ಲವನ್ನೂ ಕಳ್ಕೊಂಡು ವನವಾಸಕ್ಕೆ ಹೋಗೋ ರೀತಿ ಆಗುತ್ತೆ. ಅಂದರೆ ಇದೆಲ್ಲ ಯಾಕೆ ಸಮಸ್ಯೆ ಮೇಲಿಂದ ಮೇಲೆ ಬರ್ತಾ ಇದೆ, ತಾಪತ್ರಗಳು ಎದುರಾಗ್ತಾ ಇದೆ, ರಾಜ್ಯಭ್ರಷ್ಟರಾಗಿದ್ದೀವಿ, ಮಹಾಕ್ಷತ್ರಿಯರಾಗಿರೋವಂಥವ್ರು ಇವತ್ತು ನಿಮಗೆ ದಿಕ್ಕು ದಶೆ ಕಾಣದೆ ವನವಾಸಕ್ಕೆ ಹೋಗೋದಕ್ಕೆ ಕಾರಣ ಏನಪ್ಪ ಅಂತ ಹುಡುಕಿ ಹೊರಟಾಗ ಸಾಕ್ಷಾತ್ ಶ್ರೀಕೃಷ್ಣ ಭಗವಂತನೇ ಜೊತೆಗಿದ್ರು ಕೂಡ ಜೀವನ ಪೂರ್ತಿ ಧರ್ಮ ಕಾರ್ಯವನ್ನೇ ಮಾಡಿ ಧರ್ಮರಾಯ ಅನ್ನೋ ಹೆಸರು ಪಡೆದ್ರೂ ಕೂಡ ಅವರಿಗೆ ಒಳ್ಳೆಯದೇ ಆಗಲ್ಲ, ಕಷ್ಟಗಳೇ ಎದುರಾಗ್ತಾ ಇರುತ್ತೆ. ಅವಾಗ ನಮಗೆ ಯಾಕೆ ಈ ರೀತಿ ಕಷ್ಟಗಳು ಎದುರಾಗಿದೆ ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಭಗವಂತನಲ್ಲಿ ಅವರಿಗೆ ಗೋಚಾರವಾಗುವಂಥ ಆಕಾಶವಾಣಿಯೇ ಅಂತ ಒಂದು ವಾಮಾಚಾರ ಮೇಲೆ ಪ್ರಯೋಗವಾಗಿದೆ. ಸ್ವಂತ ಅಣ್ಣ ತಮ್ಮಂದ್ರ ದಾಯಾದಿಗಳೇ ಆಗಿರುವಂಥವ್ರೆ ನಿಮ್ಮವರೇ ನಿಮಗೆ ಶತ್ರುಗಳಾಗಿ ಆ ವಾಮ ಮಾರ್ಗದಿಂದ ಪ್ರಯೋಗ ಮಾಡಿದಂಥ ಶುದ್ರ ವಿದ್ಯೆಯಿಂದ ನಿಮಗೆ ಎಲ್ಲ ರೀತಿಯ ಕೆಡುಕುಗಳು ಎದುರಾಗಿದೆ ಅಂತ ಬಂದಾಗ ಈ ಸಮಸ್ಯೆಯಿಂದ ಯಾವ ರೀತಿ ಹೊರಬರಬೇಕು, ಈ ಸಮಸ್ಯೆಯಿಂದ ಯಾವ ರೀತಿ ಪರಿಹಾರವನ್ನು ಕಾಣ್ಕೊಬೇಕು, ನಾವು ಹೇಗೆ ಕಳ್ಕೊಂಡಿರುವಂಥ ಹಣ ಆಸ್ತಿ ರಾಜ್ಯವನ್ನು ಯಾವ ರೀತಿ ವಾಪಸ್ ಹಿಂತಿರುಗಿಸ್ಕೊಬೇಕು ಅಂದಾಗ ಆ ಪಂಚ ಪಾಂಡವರು ಸೇರಿ ಆಚರಿಸುವಂಥ ಮಹಾಯಾಗವೇ ಆ ಪ್ರತ್ಯಂಗಿರಾ ಮಹಾಯಾಗ. ಆ ದೇವಿಗೆ ಮೆಣಸಿನಕಾಯಿ ಮಹಾಯಾಗ. ಆ ಮೆಣಸಿನಕಾಯಿ ಮಹಾಯಾಗದಿಂದ ಸಂತುಷ್ಟಗೊಂಡಂಥ ಜಗನ್ಮಾತೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಟ್ಟು ಧರ್ಮವನ್ನು ಸಂಸ್ಥಾಪನೆ ಮಾಡಿ ಅವರಿಗೆ ಮತ್ತೆ ಎಲ್ಲ ರೀತಿಯ ರಾಜ ವೈಭೋಗವನ್ನು ಹಿಂದಿರುಗಿಸಿ ಕೊಡ್ತಾರೆ ಅನ್ನೋದು ಬಲಿಷ್ಠವಾದ ನಂಬಿಕೆ. ಮತ್ತು ಮಹಾಭಾರತದಲ್ಲೂ ಕೂಡ ಸ್ಪಷ್ಟ ಉಲ್ಲೇಖ. ಅಂಥ ಪಂಚ ಪಾಂಡವರಿಂದ ಪೂಜಲ್ಪಟ್ಟಂಥ ಮಹಾಶಕ್ತಿ ದೇವತೆ ಇವತ್ತಿಗೂ ಈ ಕಲಿಯುಗದಲ್ಲಿ ಸ್ವಯಂಭೂವಾಗಿ ಸ್ಥಾಪನೆ ಆಗಿರೋದು ಶಿವಮೊಗ್ಗ ಮಹಾಪ್ರತ್ಯಂಗಿರಾ ಶಕ್ತಿಪೀಠ. ಮಹಾಪ್ರತ್ಯಂಗಿರಾ ಶಕ್ತಿಪೀಠ ಶಿವಮೊಗ್ಗ ಸನ್ನಿಧಾನದಲ್ಲಿ ಅಲ್ಲಿ ನಿರಂತರವಾಗಿ ಮಹಾಯಾಗ ನಡೀತಾ ಇದೆ. ನೀವೆಲ್ಲರ ಕಷ್ಟಕಾರ್ಪಣ್ಯಗಳ ಪರಿಹಾರಕ್ಕೆ, ಮನೆ ಮನೆಯಲ್ಲಿ ಆಗಿರುವಂಥ ದೋಷಗಳ ಪರಿಹಾರಕ್ಕೆ, ವಾಮಾಚಾರದಂಥ ಪ್ರಯೋಗಕ್ಕೆ, ಅಂದರೆ ದೇವಾನುದೇವತೆಗಳಿಗೆ
ಇಂಥ ಒಂದು ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಅನ್ನೋದು ಸುತ್ತುಗಟ್ಟಿತ್ತು. ಇಂಥ ಒಂದು ನರಜನ್ಮದಲ್ಲಿ ಹುಟ್ಟಿರುವಂಥ ನಮಗೆ ಇಂಥ ದೋಷಗಳು ಮನೆ ಮನೆಯಲ್ಲೂ ಕೂಡ ತಾಂಡವಾಡ್ತಾ ಇದೆ. ಸ್ವಂತದವರೇ ಶತ್ರುಗಳು, ಅಕ್ಕಪಕ್ಕದವರು ಶತ್ರುಗಳು, ಮನೆ ಆಸ್ತಿ ವಿಚಾರಕ್ಕೆ ಶತ್ರುಗಳು, ನಮ್ಮ ಏಳಿಗೆ ನೋಡಿ ಸಹಿಸಕ್ಕಾಗದೆ ಹೊಟ್ಟೆ ಕಿಚ್ಚಿಪಡುವಂಥ ಶತ್ರುಗಳು. ನಮಗೆ ಯಾರಿಂದ ರಕ್ಷಣೆ ಸಿಗುತ್ತೆ? ಇವತ್ತು ಮನೆಯಿಂದ ಆಚೆ ಹೋದಂತವನು ಕರೆಕ್ಟಾಗಿ ಮನೆ ಒಳಗೆ ವಾಪಸ್ ಬರ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ. ನಾನಾ ರೀತಿಯ ರೋಗ ರುಜಿನಗಳು ಎಲ್ಲ ಕಡೆ ಕೇಳಿಸ್ತಾ ಇದ್ದೀವಿ. ಏನೋ ಮಾಡಿಸ್ಬಿಟ್ಟಿದಾರಂತೆ, ದೇವರಿಗೆ ಮುಖ ಕಟ್ಟು ಬಾಯಿ ಕಟ್ಟು ಏಳಿಗೆ ಇಲ್ಲ, ದಿನ ಪೂರ್ತಿ ದುಡಿದ್ರೂ ಕೂಡ ನಮಗೆ ಅಭಿವೃದ್ಧಿ ಇಲ್ಲ ಅನ್ನೋಂಥವರಿಗೆ ಈ ಮಹಾಯಾಗದಿಂದ ಮಂಗಳ ಉಂಟಾಗತ್ತೆ. ಇದೇ 11ನೇ ತಾರೀಕು ಜಾನ್ವರಿ ಅಮಾವಾಸ್ಯೆ ದಿನ ಪ್ರತ್ಯಂಗಿರ ಮೆಣಸಿನಕಾಯಿ ಮಹಾಯಾಗ ನಡೀತಾ ಇದೆ. ಮೂಟೆಗಟ್ಟಲೆ ಒಣಮೆಣಸಿನಕಾಯಿ, ರಾಶಿಗಟ್ಟಲೆ ಒಣಮೆಣಸಿನಕಾಯಿ ಸುರಿದ್ರೂ ಕೂಡ ಕಿಂಚಿತ್ತೂ ಖಾರ ಹೊಗೆ ಬರಲ್ಲ. ಈ ಒಂದು ಮಹಾಯಾಗದ ದರ್ಶನಾರ್ಥವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಿಂದ, ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದಲೂ ಕೂಡ ಭಕ್ತ ಸಮೂಹ ಅಲ್ಲಿ ಹರಿದು ಬರುತ್ತೆ. ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ. ನೀವು ಮೊದಲು 2 ಮೆಣಸಿನಕಾಯಿ ಹಾಕಿದ್ರೆ ಎಷ್ಟು ಖಾರವಾಗಿ ಬರುತ್ತೆ. ಕ್ವಿಂಟಾಲ್ ಗಟ್ಟಲೆ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ಸಮರ್ಪಣೆ ಮಾಡಿದ್ರು ಕಿಂಚಿತ್ತೂ ಖಾರವಾಗಿ ಬರಲ್ಲ. ಸಾಕ್ಷಾತ್ ಜಗನ್ಮಾತೆಯ ಅಗ್ನಿಕುಂಡದಲ್ಲಿ ಪ್ರಜ್ವಲಿಸಿ ಎಲ್ಲ ರೀತಿಯ ಆಹುತಿ ಹವಿಸ್ಸುಗಳನ್ನು ಸ್ವೀಕಾರ ಮಾಡಿ ನಂಬಿ ಬರುವಂಥ ಭಕ್ತರಿಗೆ ಕಾಪಾಡ್ತಾರೆ. ಆ ಕಷ್ಟಗಳಿಂದ ಹೊರಬರೋದಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ಸ್ವಯಂಭೂ ಸ್ವರೂಪಣೆಗೆ ಸ್ಥಾಪನೆ ಆಗಿದ್ದಾರೆ ಅನ್ನೋದು ಬಲಿಷ್ಠವಾದ ನಂಬಿಕೆ. ಅದಕ್ಕೋಸ್ಕರವಾಗಿ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಇಡೀ ವಿಶ್ವಕ್ಕೆ ಮಂಗಳವಾಗುತ್ತೆ. ಇನ್ನೆಲ್ಲ ಸಮಸ್ಯೆಗಳು, ಯಾವ ರೀತಿ ದೋಷಗಳು, ಯಾವ ರೀತಿ ಕಷ್ಟಗಳು ಇಲ್ಲಿ ಪರಿಹಾರವಾಗುತ್ತೆ. ಅಮ್ಮನವರ ಸ್ಥಾಪನೆ ಹೇಗಾಯಿತು, ಜಗನ್ಮಾತೆ ಅವತಾರ ಹೇಗಾಯಿತು, ಒಂದೊಂದಾಗಿ ತಿಳಿಯುವಂಥ ಪ್ರಯತ್ನ ಮುಂದೆ ಮಾಡೋಣ. ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ಕಾಣುವಂಥ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಹೆಸರು ನೋಂದಾಯಿಸ್ತೀರಿ. ಆ ನಂಬರ್ನ ಬರ್ಕೊಳ್ಳಿ. ಈಗೋ ಬಂದೆ. ಇನ್ನು ಗುರುಜಿ, 11ನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದಾಗಿ ಅಮಾವಾಸ್ಯೆ ದಿನನೇ ಯಾಕೆ ಆ ಒಂದು ಪ್ರತ್ಯಂಗಿರ ದೇವಿ ಒಣಮೆಣಸಿನಕಾಯಿ ಮಹಾಯಾಗ ಮಾಡ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಸೊ ಯಾಕೆ ಅಮಾವಾಸ್ಯೆ ದಿನನೇ ಮಾಡಬೇಕು? ಅಷ್ಟು ಎಫೆಕ್ಟಿವ್ ಆಗಿರುತ್ತಾ ಆ ಪೂಜೆಯಿಂದ? ಸಂಕಷ್ಟಗಳು ಪರಿಹಾರ ಆಗುತ್ತಾ? ಅನಾದಿ ಕಾಲದಿಂದ ಬಂದಿರುವಂಥ ನಂಬಿಕೆಯೇ ಈ ಒಂದು ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಣ್ಣ ಪ್ರಮಾಣದ ಒಂದು ವಿಸ್ಮಯವೇ ಅಮಾವಾಸ್ಯೆ ಮತ್ತು ಪೌರ್ಣಮಿ. ಸಮುದ್ರ ಕೂಡ ಉಕ್ಕತ್ತೆ ಅಂತ ಭೂಮಿಗೆ ಚಂದ್ರನಿಗಿರುವಂಥ ಒಂದು ಆಕರ್ಷಣಾ ಶಕ್ತಿ. ಇಂಥ ಒಂದು ಪರ್ವಕಾಲ ಅಂತ ಹೇಳ್ತಾರೆ. ಅಮಾವಾಸ್ಯೆ ಪೌರ್ಣಮಿ ಸಂಕ್ರಮಣಕ್ಕೆ ಮತ್ತು ಗ್ರಹಣ ಕಾಲಕ್ಕೆ ಪರ್ವಕಾಲ. ನಾವೇನೇ ಒಂದು ಅನುಷ್ಠಾನ ಪೂಜೆಗಳನ್ನು ಮಾಡಿದ್ರೆ ಬಹಳ ಬೇಗ ಒಲಿಯತ್ತೆ ಅಂತ. ಅದನ್ನು ಉಗ್ರ ದೇವತೆಗಳು, ಶಕ್ತಿ ದೇವತೆ, ಅಮ್ಮನವರು ಅಂತ ನಾವೇನು ಹೇಳ್ತೀವಿ, ಬಲಿಷ್ಠ ದೇವತೆಗಳು, ಉಗ್ರವಾಗಿರುವಂಥ ದೇವತೆಗಳ ಪೂಜೆ ಪುರಸ್ಕಾರಗಳನ್ನು ಅಮಾವಾಸ್ಯೆ ಸಂದರ್ಭದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಾಡಿದಾಗ ಹೆಚ್ಚಿನ ಫಲ ಅಂತ. ಅಂದರೆ ಪ್ರತ್ಯಂಗಿರಾ ದೇವಿ ಸಿಂಹದ ಮುಖವನ್ನ, ಸ್ತ್ರೀಯ ದೇಹವನ್ನು ಧಾರಣೆ ಮಾಡಿರುವಂಥ ಅತಿ ಬಲಿಷ್ಠವಾದಂಥ ಉಗ್ರದೇವತೆ, ಭದ್ರಗಾಳಿಗಿಂತಲೂ ಭಯಂಕರವಾದಂಥ ದೇವತೆ. ಇಂಥ ದೇವಿಗೆ ದೇವಾಲಯವನ್ನು ಕಾಣೋದು ಅತಿ ವಿರಳ. ಅದರಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಏಕೈಕವಾಗಿ ಸ್ವಯಂಭೂವಾಗಿ ಸ್ಥಾಪನೆ ಆಗಿರುವಂಥ ಮಹಾಶಕ್ತಿಪೀಠವೇ ಪ್ರತ್ಯಂಗಿರಾದೇವಿ ಶಕ್ತಿಪೀಠ. ಈ ಅಮ್ಮನವರ ಸನ್ನಿಧಾನದಲ್ಲಿ ಈ ಅಮಾವಾಸ್ಯೆ ಮುಸ್ಸಂಜೆ ಹೊತ್ತಲ್ಲಿ ನಡೆಯುವಂಥ ಮಹಾಯಾಗ ಅತ್ಯಂತ ಪ್ರಬಲವಾಗಿರುವಂಥದ್ದು, ಬಲಿಷ್ಠವಾಗಿರುವಂಥದ್ದು. ನೀವು ಕೂಡ ನಿಮ್ಮ ಟಿ ವಿಲಿ ನೋಡ್ತಾ ಇದ್ದೀರಾ, ಮಹಾಯಾಗದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದಾರೆ. ಮಹಾಯಾಗ ನಡೀತಾ ಇದೆ. ಅಮ್ಮನವರಿಗೆ ಕ್ವಿಂಟಾಲ್ಗಟ್ಟಲೆ ಒಣಮೆಣಸಿನಕಾಯಿ ಅಗ್ನಿಕುಂಡದಲ್ಲಿ ಸಮರ್ಪಣೆ ಆಗ್ತಾ ಇದೆ. ನೂರಾರು ಸಮಸ್ಯೆಗಳನ್ನು ಹೊತ್ತು ಬಂದಂಥ ಭಕ್ತರ ಸಮೂಹ ಅಲ್ಲಿ ಕೂತು ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಸಮಸ್ಯೆಯಿಂದ ಹೊರಬರೋದಕ್ಕೆ ದಾರಿ ಆಗಲಿ ಅನ್ನೋದು ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಸರ್ವರೂ ಸಮಾನರು ಅನ್ನೋ ಮನೋಭಾವದಿಂದ ತದೇಕ ಚಿತ್ತರಾಗಿ ಪರಿಶುದ್ಧ ಮನಸ್ಸಿನಿಂದ ಮಹಾಯಾಗದಲ್ಲಿ ಭಾಗವಹಿಸಿದಾಗ ಆ ದೋಷಗಳು ಪರಿಹಾರವಾಗುತ್ತೆ. ಅಂದರೆ ಇಂಥ ಒಂದು ಮಹಾಯಾಗ ಯಜ್ಞಗಳನ್ನು ಆಚರಿಸಬೇಕು ಅಂದರೆ ಅದರದೇ ಆಗಿರೋದು ನಿರ್ದಿಷ್ಟವಾದ ದಿನಾಂಕಗಳು, ತಾರಾಬಲ, ಚಂದ್ರಬಲ, ಗ್ರಹಬಲಗಳನ್ನು ನೋಡಿ ಆ ಒಂದು ಸರಿಯಾದ ಸಮಯದಲ್ಲಿ ಮಹಾಯಾಗವನ್ನು ಅರ್ಥಗರ್ಭಿತವಾಗಿ, ವೇದೋಕ್ತವಾಗಿ, ಶಾಸ್ತ್ರಬದ್ಧವಾಗಿ ತಿಳಿಸಿರೋ ರೀತಿ ಆಚರಿಸಿದ್ರೆ ಮಾತ್ರ ಪೂರ್ಣ ಫಲ ಸಿಗುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ಆಚರಿಸೋದಕ್ಕೆ ಬರೋದಿಲ್ಲ. ಅದರಲ್ಲೂ ಕೂಡ ಅಥರ್ವಣ ವೇದದಲ್ಲಿ ಉಲ್ಲೇಖವಿರುವಂತಹ ಪ್ರತ್ಯಂಗಿರಾದೇವಿ ಯಜ್ಞವನ್ನು ನೀವು ಬೇರೆ ಯಾವುದೇ ದೇವಾಲಯಗಳಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಮತ್ತು ಬೇರೆ ಎಲ್ಲೂ ಕೂಡ ನೀವು ಸರ್ವೇ ಸಾಮಾನ್ಯವಾಗಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಪ್ರತ್ಯಂಗಿರಾದೇವಿಯ ಹೆಸರೇ ಕೇಳಿಲ್ಲ. ಅಂಥ ಒಂದು ಬಲಿಷ್ಠವಾದಂಥ ದೇವತೆಗೆ ಯಾರು ಶರಣಾಗತರಾಗಿ ಬರ್ತಾರೋ ಅವರಿಗೆ ಎಂಥ ಒಂದು ಬಲಿಷ್ಠವಾದಂತಹ
ಮಾಂತ್ರಿಕ ಪ್ರಯೋಗ, ತಾಂತ್ರಿಕ ಪ್ರಯೋಗ, ವಾಮಾಚಾರ ಪ್ರಯೋಗ, ಹೊಟ್ಟೆಗೆ ಮದ್ದು ಹಾಕಿದರೆ, ಕಾಲ್ದೋಳಲ್ಲಿ ಮಾಟ ಮಾಡಿಸಿದರೆ, ಬಟ್ಟೆಯಲ್ಲಿ ಮಾಟ ಮಾಡಿಸಿದರೆ, ಕೂದಲಲ್ಲಿ ತೊಂದರೆ ಕೊಟ್ಟಿದ್ದಾರೆ, ನಾನಾ ರೀತಿಯ ಸಮಸ್ಯೆಗಳು ಅಂದರೆ ಸೈನ್ಸಿಗೆ ಮೀರಿರುವಂಥ ಸಮಸ್ಯೆಗಳು, ಅವರಿಗೆ ಪರಿಹಾರ ಕಾಣದ ಹಿಂಸೆಗಳನ್ನು ಅನುಭವಿಸ್ತಾ ಇರುವಂಥವರಿಗೆ ಜಗನ್ಮಾತೆ ಸನ್ನಿಧಾನದಲ್ಲಿ ಅಲ್ಲಿ ನಡೆಯುವಂಥ ಮೆಣಸಿನಕಾಯಿ ಮಹಾಯಾಗದಲ್ಲಿ ಪರಿಹಾರ ಕಾಣೋದಕ್ಕೆ ಅವಕಾಶವಾಗುತ್ತೆ ಇದೇ ಅಮಾವಾಸ್ಯೆಯಲ್ಲಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ವೆಂಕಟಲಕ್ಷ್ಮಮ್ಮ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಏನ್ ಸಮಸ್ಯೆ ಇದೆ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ನನ್ನ ಮೊಮ್ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಮಾತಾಡಿ. ಅವಳ ಡೇಟ್ ಆಫ್ ಬರ್ತ್ 4/9/2011, ಸಮಯ ಮಧ್ಯಾಹ್ನ 3:48, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಗುರುಗಳೇ. ಅದೇ ಅವಳ ಆರೋಗ್ಯ ವಿದ್ಯಾಭ್ಯಾಸ ಹೆಂಗಿದೆ ಅಂತ ಕೇಳೋಣ ಅಂತ ಗುರುಜಿ. ಈಗ ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಿದೆಯಾ? ಈಗ ಚೆನ್ನಾಗಿಲ್ಲ, ಯಾವಾಗ ಒಂದ್ ಸ್ವಲ್ಪ ದಿವಸಕ್ಕೊಂದ್ಸತಿ ಚೆನ್ನಾಗಿಲ್ದಿರ ಆಗ್ತಾ ಇರ್ತದೆ. ಅಂದ್ರೆ ಅವರು ಇಲ್ಲಿಲ್ಲ ಗುರುಜಿ, ಅಮೆರಿಕದಲ್ಲಿದ್ದಾರೆ. ಓಕೆ, ಸಾಧ್ಯವಾದರೆ ಈ ಮಗುವಿನ ಹೆಸರಲ್ಲಿ ಒಂದು ತುಲಾಭಾರ ಸೇವೆ, ಮಗುವಿನ ತುಲಾಭಾರ ಸೇವೆ ಅದು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಜೊತೆಯಲ್ಲಿ ಪ್ರತಿನಿತ್ಯ ಕಪ್ಪು ಹಸುವಿಗೆ ಮಗುವಿನಿಂದ ಒಂದೇನೋ ಗೋಗ್ರಾಸ ಮಾಡಿದ್ರೆ ಒಳ್ಳೆಯದು. ಅದಷ್ಟು ಬಿಟ್ಟರೆ ದೊಡ್ಡದಾಗಿರುವಂಥ ಪರಿಹಾರದ ಪೂಜೆಗಳು ಯಾವುದು ಬೇಡ. ಪ್ರತಿನಿತ್ಯ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅರಿಶಿಣ ಬಣ್ಣದ ಹೂವನ್ನು, ಅರಿಶಿಣದ ವಸ್ತ್ರವನ್ನು, ಕಡಲೆಕಾಳು ಹಾರವನ್ನು ದತ್ತಾತ್ರೇಯರಿಗೆ ಸಮರ್ಪಣೆ ಮಾಡ್ತಾ ಬರಲಿ, ಒಳ್ಳೆಯದನ್ನು ಕಾಣ್ತಾರೆ. ದತ್ತಾತ್ರೇಯರು ಸಿಕ್ಕಿಲ್ಲ ಅಂದರೆ ದತ್ತಾತ್ರೇಯರ ಮಂತ್ರ ಜಪವನ್ನಾದರೂ ಮಗುವಿನ ಪರವಾಗಿ ಏನಾದರೂ ಮಾಡ್ತಾ ಬಂದರೆ ಮಗುವಿನ ಕೈಯಲ್ಲಿ ಮಾಡಿಸೋದ್ರು ಕೂಡ ಸೂಕ್ತ, ಒಳ್ಳೆಯದು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಉಪೇಂದ್ರ ಅಂತ ಹೇಳಿ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಗುರುಜಿ ಇದ್ದಾರೆ ಸರ್, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಉಪೇಂದ್ರ. ನಾನು ಇಲ್ಲಿ ಉಡುಪಿಯಿಂದ ಕಾಲ್ ಮಾಡ್ತೇನೆ. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಏನು ಆಟೋದಲ್ಲಿ ಏನು ಮಾಡಿದ್ರು ಜೀವನಕ್ಕೆ ಸಾಕಾಗುದಿಲ್ಲ ಗುರುಜಿ. ಅದು ಅಲ್ಲದೆ ಆರೋಗ್ಯ ಸಮಸ್ಯೆ ಗುರುಜಿ. ಯಾವುದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಸಮಸ್ಯೆ? ಯಾವುದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಸಮಸ್ಯೆ? ಆಟೋಗೆ ಯಾರೋ ಮಂತ್ರ ಏನಾರು ಮಾಡಿದಾರಾ ಅಂತ ಕೇಳಲಿಕ್ಕೆ. ಮತ್ತೆ ಆರೋಗ್ಯ ಸಮಸ್ಯೆ ತುಂಬಾ ಉಂಟು. ಅದೇ ಆರೋಗ್ಯದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ? ಆರೋಗ್ಯದಲ್ಲಿ 2 ಕೈ ಮರ ಕಟ್ಟೋದು ಅಂತಾರೆ ಸರ್ ಗುರುಜಿ. ಮತ್ತೆ ಒಂದು ಬಲ ಕೈ ಫುಲ್ ನೋವು ಉಂಟು ಗುರುಜಿ. ಅಮಾವಾಸ್ಯೆ ಪೌರ್ಣಮಿ ಸಂದರ್ಭದಲ್ಲಿ ಜಾಸ್ತಿ ಆಗತ್ತಾ? ಅಲ್ಲ, ಡ್ರೈವಿಂಗ್ ಮಾಡುವಾಗ ಜಾಸ್ತಿ ಆಗ್ತದೆ. ಡ್ರೈವಿಂಗ್ ಮಾಡುವಾಗ ಜಾಸ್ತಿ ಆಗ್ತದೆ. ಓಕೆ, ಇದು 2-3 ದಿವಸದಿಂದ ಗಾಡಿ ಒಳಗಿಟ್ಟು ಮನೆಗೆ ಇದ್ದೆ, ಔಷಧಿ ಮಾಡ್ತಾ ಇದ್ದೆ. ಓಕೆ, ಅವರಿಗೆ ಆಟೋ ಮೇಲೆ ಮತ್ತು ಅವ್ರ ಜೀವನದ ಮೇಲೆ ಯಾರಾದ್ರು ತಂತ್ರಮಂತ್ರ ಮಾಡಿದಾರೆ ಅಂದರೆ ಮಾಂತ್ರಿಕ ಪ್ರಯೋಗ ವಾಮಾಚಾರ ಏನಾದರೂ ಮಾಡಿದಾರಾ ಅನ್ನೋ ಸಂದೇಹ ಇದೆ. ನೋಡಿ, ನಮ್ಮ ಕಾರ್ಯಕ್ರಮದಲ್ಲಿ ಹಿಂದೆನೂ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಈಗಲೂ ಇನ್ನೊಂದು ಬಾರಿ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಮತ್ತು ಎಲ್ಲರಿಗೂ ಇದು ಕೇಳಿ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಮೇಲೆ ಇಂಥ ಒಂದು ಮಾಂತ್ರಿಕ ಪ್ರಯೋಗ ಆಗಿದೆಯಾ, ವಾಮಾಚಾರ ಆಗಿದೆಯಾ ಅಂತ ಸಂದೇಹ ಏನಾದರೂ ಇದ್ದರೆ ಹುರುಳಿ ಕಾಳನ್ನು ತೊಗೊಂಡ್ಬಿಟ್ಟು ಯಾವುದಾದ್ರೂ ಒಂದು ಪಾತ್ರೆಯಲ್ಲೋ ಇಲ್ಲ ಪ್ಲಾಸ್ಟಿಕ್ ಬೊಕ್ಕಿಟೆಲ್ಲ ಹಾಕಿ ಅದರೊಳಗೆ ಮೂತ್ರ ವಿಸರ್ಜನೆ ಮಾಡುವಂಥದ್ದು. ಏನೇಳಿ, ಹುರುಳಿ ಕಾಳನ್ನು ಒಂದು ಅರ್ಧ kg ಇಲ್ಲ 1/4 kg ಅಷ್ಟು ತೊಗೊಂಡು ಒಂದು ಪಾತ್ರೆಯಲ್ಲೋ ಒಂದು ಬೊಕ್ಕಿಟೆಲ್ಲ ಹಾಕಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಒಂದು 12 ಅವರ್ಸಿಂದ ಒಂದು 20 ಅವರ್ಸ್ ಒಳಗೆ ಅದರಲ್ಲಿ ಕೆಲವೊಂದು ಬದಲಾವಣೆ ಕಾಣುತ್ತೆ. ನೀವು ನೀರಲ್ಲಿ ಅದು ನೆನೆಸಿದ್ರೆ ಕನಿಷ್ಠ ಪಕ್ಷ 2 ದಿನ ನೀರಲ್ಲಿ ನೆಂದು 3 ದಿನ ಮತ್ತು ಹಸಿ ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಮಾತ್ರ ಅದರಲ್ಲಿ ಬದಲಾವಣೆ ಕಾಣುತ್ತೆ. ಮೊಳಕೆ ಬರೋದು, ಇಲ್ಲದ ಚಿಗುರು ಹೊಡೆಯೋದೆಲ್ಲ ಆಗುತ್ತೆ. ಆದರೆ ಇದು ನೊರೆ ಕಟ್ಟಿ ಸಂಪೂರ್ಣ ಕೊಳ್ತು ನಾರಿ ಒಂಥರ ವಿಚಿತ್ರವಾಸ್ತೆಗೆ ಆಗುತ್ತೆ. ಆವಾಗ ನೀವು ಅರ್ಥ ಮಾಡ್ಕೊಬೇಕು ನಿಮ್ಮಲ್ಲಿ ಮಾಂತ್ರಿಕ ಪ್ರಯೋಗ ಇದೆ ಅಂತ. ಹೇಗೆ ನಿಮಗೆ ಡಾಕ್ಟರ್ ಯೂರಿನ್ ಚೆಕಪ್ ಅಂತ ಮಾಡ್ತಾರೋ ಆ ರೀತಿ ನಿಮ್ಮ ಮೇಲೆ ನಿಮ್ಮ ದೇಹದಲ್ಲಿ ಕೆಡುಕುಗಳು ಏನಾದರೂ ಆಗಿದೆ ಅಂದಾಗ ಇದೊಂದು ರೀತಿ ಯೂರಿನ್ ಚೆಕಪ್ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಅದ್ರಲ್ಲಿ ತಿಳಿಯುತ್ತೆ ಸಮಸ್ಯೆ ಏನಾಗಿದೆ ಅಂತ. ಇಂಥ ಮಾಂತ್ರಿಕ ಪ್ರಯೋಗ ಆಗಿದೆ ಅಂದಾಗ ಶಿವಮೊಗ್ಗ ಮಹಾ ಪ್ರತ್ಯಂಗಿರಾದೇವಿ ಸನ್ನಿಧಾನಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಆ ಪ್ರತ್ಯಂಗಿರಾದೇವಿ ಚಕ್ರವನ್ನು ನಿಮ್ಮ ಮನೆಗೆ ತರಿಸ್ಕೊಂಡು ಮಂತ್ರ ಜಪ ಅನುಷ್ಠಾನದೊಂದಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಕೈಗೊಳ್ಳಿ. ಆ ಪ್ರತ್ಯಂಗಿರಾದೇವಿ ಚಕ್ರಕ್ಕೆ ನಿಮಗೆ ಟಿವಿ ಸ್ಕ್ರೀನ್ ಕಾಣೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಮನೆಯಲ್ಲಿ ತಂದು ಆರಾಧನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂಥ ಸಮಸ್ಯೆಗಳು ಮತ್ತು ಇಂಥ ಮಾಂತ್ರಿಕ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರ ಕೊಂಡು ಒಳ್ಳೆಯದಾಗೋದಕ್ಕೆ ದಾರಿಯಾಗುತ್ತೆ. 11ನೇ ತಾರೀಕು ಅಮಾವಾಸ್ಯೆ ದಿನ. ಅವತ್ತು ಒಣಮೆಣಸಿನಕಾಯಿ ಮಹಾಯಾಗ ಇರುತ್ತೆ. ಯಾರೆಲ್ಲ ಸಂಕಷ್ಟಗಳಲ್ಲಿ ಇದ್ದೀರಾ ಅವರು ಕೂಡ ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸಬಹುದು. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀನಿ. ಇನ್ನ ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಜಯಮ್ಮ ಅಂತ ಹೇಳಿ ತುಮಕೂರಿನಿಂದ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ ಅಮ್ಮ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಹೆಸರೇನು, ಏನ್ ಸಮಸ್ಯೆ ಆಗಿದೆ? ಗಂಗಾಧರ ಅಂತ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ನಮ್ಮ ಹೆಸರೇನು?
95 ಹುಟ್ಟಿರೋದು. ಅಮ್ಮ ನೋಡಿ, ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಕಾಲಭೈರವ ಅಷ್ಟಕ ಅಂತ ಒಂದು ಬರುತ್ತೆ. ಕಾಲಭೈರವ ಅಷ್ಟಕ ಪೂಜೆಯನ್ನು ಮಾಡಿಸಿ ಜೊತೆಗೆ ಭಸ್ಮಾಭಿಷೇಕ ಬೂದುಗುಂಬಳಕ ದೀಪವನ್ನು ಕಾಲಭೈರವ ದೇವಸ್ಥಾನದಲ್ಲಿ ಭಾನುವಾರದ ರಾಹು ಕಾಲದಲ್ಲಿ 11 ಭಾನುವಾರಗಳು ಬೆಳಗ್ತಾ ಬನ್ನಿ. ಜೊತೆಯಲ್ಲಿ ಶಿವ ಮತ್ತು ಶಕ್ತಿ ಐಕ್ಯವಾಗಿರುವಂತಹ ಆಲದ ಮರ ಮತ್ತು ಬೇವಿನ ಮರ ಏನು ಬರುತ್ತೆ ಅದಕ್ಕೆ ದೀಪವನ್ನು ಹಚ್ಚಿ ಪ್ರತಿನಿತ್ಯ ಒಂದು 48 ಪ್ರದಕ್ಷಿಣೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಬಂದು ಒಂದು ಗಿರಿಜಾ ಕಲ್ಯಾಣ ಅಂತ ಎಲ್ಲಿ ನಡೆಯುತ್ತೋ ಅಲ್ಲಿ ಹೋಗಿ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸಿ ಒಳ್ಳೆಯದಾಗೋದಕ್ಕೆ ದಾರಿಯಾಗುತ್ತೆ. ಕಂಕಣ ಬಲ ಕೂಡಿ ಬರುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರೂಜಿ, ಅವತ್ತು ಅಮಾವಾಸ್ಯೆ ದಿನ ಒಣಮೆಣಸಿನಕಾಯಿ ಮಹಾಯಾಗ ಇರುತ್ತೆ. ಇನ್ನು ಬರುವಂತಹ ಭಕ್ತಾದಿಗಳು ಏನೆಲ್ಲ ತಯಾರಿಗಳನ್ನು ಮಾಡ್ಕೊಂಡ್ಬರ್ಬೇಕಾಗುತ್ತೆ? ಯಾಕಂದ್ರೆ ಇದ್ರ ಬಗ್ಗೆ ಅವರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ, ಯಾವ ರೀತಿ ಏನು ತಗೊಂಡ್ಬರ್ಬೇಕು ಏನು ತರಬಾರ್ದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಗುರೂಜಿ. ಭಕ್ತಾದಿಗಳು ಬರುವಂಥವ್ರು ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಮತ್ತು ಭಕ್ತಿಯಿಂದ ಬರೋದು ಬಹಳ ಮುಖ್ಯ. ಶ್ರದ್ಧೆ ಮತ್ತು ಭಕ್ತಿ ಮತ್ತು ಅಮ್ಮನವರಲ್ಲಿ ಅಚಲವಾದ ನಂಬಿಕೆ ಇಟ್ಟು ಪ್ರತಿಯೊಬ್ಬ ಭಕ್ತರು ಕೂಡ ಮನೆಯಿಂದ ಹೊರಡಬೇಕು. ಅಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಸಪ್ರೇಟ್ ಆಗಿರುವಂಥ ಒಣಮೆಣಸಿನಕಾಯಿ ಪ್ಯಾಕೆಟ್ಗಳನ್ನ ಮಾಡಬೇಕು. ಕನಿಷ್ಠ ಪಕ್ಷ 1 kg ಒಬ್ಬ ವ್ಯಕ್ತಿಗೆ ಒಣಮೆಣಸಿನಕಾಯಿ ತಗೊಂಡು ಬರುವಂಥದ್ದು. ಆ ದೋಷ ಪರಿಹಾರಕ್ಕೆ ಪ್ರತಿಯೊಬ್ಬರಿಗೂ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಬೇಕು. ಹೇಗೆ ನೀವು ದೃಷ್ಟಿ ನಿವಾಳಿಸ್ತೀರೋ ಆ ಥರ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಆ ದೃಷ್ಟಿ ನಿವಾಳಿಸಿಕೊಂಡು ತರುವಂಥದ್ದು. ಒಬ್ಬರಿಗೆ ನಿವಾಳಿಸಿದ್ದು ಮತ್ತೊಬ್ಬರಿಗೆ ನಿವಾಳಿಸಬಾರ್ದು. ಆ ರೀತಿ ನಿವಾಳಿಸಿ ಇರುವಂಥ ಒಣಮೆಣಸಿನಕಾಯನ್ನು ಎಲ್ಲರೂ ಬರೋಕ್ಕಾಗಿಲ್ಲ ಅಂದರೆ ಮನೆಯ ಸದಸ್ಯರ ಎಲ್ಲರ ಪರವಾಗಿ ಒಬ್ಬ ವ್ಯಕ್ತಿ ಬ್ಯಾಗಿಗೆ ಹಾಕೊಂಡ್ಬಂದು ಪ್ರತಿಯೊಂದು ಮೆಣಸಿನಕಾಯಿ ಕೂಡ ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು. ಅಂದರೆ ಮನೇಲಿ 4 ಜನ ಇರ್ತಾರೆ, 4 ಜನನೂ ಬರೋಕ್ಕಾಗಲ್ಲ. ಯಾರೊಬ್ಬರು ಕೆಲಸ ಹೋಗಿರ್ತಾರೆ, ಮತ್ತು ಇನ್ನೇನೋ ಸ್ಕೂಲ್ ಇರುತ್ತೆ, ಬರೋಕ್ಕಾಗಲ್ಲ. ಎಲ್ಲರ ಮೆಣಸಿನಕಾಯಿ ನಿವಾಳಿಸಿಕೊಂಡು ಸಂಗ್ರಹ ಮಾಡಿ ತಂದು ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು. ಮತ್ತು ಮನೆಗೂ ಕೂಡ ನಿವಾಳಿಸುವಂಥದ್ದು. ಇಲ್ಲ ಅವ್ರ ಆಫೀಸ್ ಇದೆ, ಇಲ್ಲ ಅಂಗಡಿ ವ್ಯಾಪಾರದ ಸ್ಥಳ ಇದೆ, ಏನೋ ಒಂದು ಉದ್ಯೋಗ ಮಾಡ್ತಾರೆ, ಆ ಸ್ಥಳದಲ್ಲಿ ಉದ್ಯೋಗ ಆಗ್ತಾಯಿಲ್ಲ, ವ್ಯಾಪಾರ ಆಗ್ತಿಲ್ಲ, ಅಲ್ಲಿ ಧನಾಕರ್ಷಣೆ ಇಲ್ಲ ಅಂದರೂ ಕೂಡ, ಅಲ್ಲಿ ದೃಷ್ಟಿ ಆಗ್ತಾ ಇದೆ ಅಂದರೂ ಕೂಡ, ಅಂಗಡಿ ವ್ಯಾಪಾರದ ಸ್ಥಳಗಳಿಗಾದರೂ ಸರಿ, ಇಲ್ಲ ಮನೆ ವಾಸ್ತು ಗೃಹಕ್ಕಾದರೂ ಸರಿ, ಆ ಮೆಣಸಿನಕಾಯಿ ನಿವಾಳಿಸಿಕೊಂಡು ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು. ಅಂದರೆ ಬೆಳಗ್ಗೆ 10:30 11 ಗಂಟೆ ಒಳಭಾಗದಲ್ಲಿ 11ನೇ ತಾರೀಕು ಈ ಜಾನ್ವರಿ ಅಮಾವಾಸ್ಯೆಯಲ್ಲಿ ನೀವು ಭಾಗವಹಿಸೋದು. ತಡೆ ನಿವಾರಣೆ ಪೂಜೆ ನಡೆಯುತ್ತೆ. ಅಂದರೆ ದೃಷ್ಟಿದೋಷ, ವಾಗ್ದೋಷ, ಕೆಲಸ ಕಾರ್ಯಗಳು ಮುಂದುವರಿತಾ ಇಲ್ಲ, ಮದುವೆಗಳಲ್ಲಿ ಅಡೆತಡೆಗಳು ಉಂಟಾಗಿದೆ, ಮದುವೆ ಸೆಟ್ಟಾಗಿ ಕ್ಯಾನ್ಸಲ್ ಆಗ್ತಾ ಇದೆ, ಮತ್ತು ಇನ್ನೇನೋ ಒಂದು ನಮಗೆ ಬಿಕ್ಕಟ್ಟು, ಅಂದರೆ ಯಾವುದೋ ಒಂದು ಪ್ರಬಲವಾದ ಶಕ್ತಿ ನಮ್ಮನ್ನು ತಡಿತಾ ಇದೆ, ಮುಂದುವರಿಯೋಕ್ಕೆ ಬಿಡ್ತಾ ಇಲ್ಲ, ಎಷ್ಟೇ ಶ್ರಮ ವಹಿಸಿದ್ರು ಕೂಡ ನಾವು ಮುಂದೆ ಹೋಗೋಕೆ ಆಗ್ತಾ ಇಲ್ಲ, ಕೆಟ್ಟ ಕನಸುಗಳು ಬರ್ತಾ ಇದೆ, ಇಲ್ಲ ಕ್ಯಾನ್ಸಲ್ಲಿ ಬೆಚ್ಚು ಬೀಳ್ತಾ ಇದ್ದೀವಿ, ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಇದ್ದರೂ ಕೂಡ ನಿಮಗೆ ಅನಾರೋಗ್ಯ ಸಮಸ್ಯೆ ತಪ್ತಾ ಇಲ್ಲ ಅಂತಾರೆ. ಅಂದರೆ ಯೂರಿನ್ ಚೆಕಪ್ಪು, ಬ್ಲಡ್ಡು, ಸ್ಕ್ಯಾನಿಂಗು, MRI ಎಲ್ಲ ಮಾಡಿಸ್ತಾರೆ. ಆದರೂ ಕೂಡ ಯಾವುದೋ ಒಂದು ದುಷ್ಟಶಕ್ತಿಯ ಸಮಸ್ಯೆಯಿಂದ ಅವ್ರು 3 ದಾರಿಯಲ್ಲಿ ದಾಟಿರೋದು, ಇಲ್ಲ ಏನೋ ಮಾಡಿಸಾಕಿರೋದು, ಇಲ್ಲ ಹೂತಿಟ್ಟಿರೋದು, ಏನೇನೋ ಒಂದು ಜೀವನ ಜಗತ್ತಲ್ಲಿ ಹೇಳ್ಕೊಳಕ್ಕಾಗದೇ ಇರೋಂಥ ಸಮಸ್ಯೆಗಳಿರುತ್ತೆ. ಅಂದರೆ ಸೈನ್ಸಿಗೆ ಮೀರಿರುವಂಥ ಸಮಸ್ಯೆ. ಅವರು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿದ್ರು ಕೂಡ ಸರಿ ಹೋಗ್ತಾ ಇರಲ್ಲ, ಮೆಡಿಸಿನ್ಸ್ ಮಾತ್ರ ನುಂಗ್ತಾ ಇರ್ತಾರೆ, ವಿಚಿತ್ರ ಅನುಭವಗಳು ಅವ್ರಿಗೆ ಆಗ್ತಾ ಇರುತ್ತೆ, ಅಮಾವಾಸ್ಯೆ ಪೌರ್ಣಿಮೆಗಳು ಬಂದಾಗ ಹೆಚ್ಚಾಗತ್ತೆ. ಇಂಥೆಲ್ಲ ಸಮಸ್ಯೆಗಳಿಗೆ, ಇಂಥ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಇಂಥೆಲ್ಲ ಸಮಸ್ಯೆಗೆ ಆ ಒಂದು ಮೆಣಸಿನಕಾಯಿ ಸಮರ್ಪಣೆ ಮಾಡೋದ್ರಿಂದ ಮಾತ್ರ ದೋಷಗಳು ಪರಿಹಾರ ಆಗುತ್ತೆ. ಅವ್ರೇನು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಇಲ್ಲ ಸಾವಿರಾರು ರೂಪಾಯಿ ದುಡ್ಡು ಇಲ್ಲಿ ವೆಚ್ಚ ಮಾಡಬೇಕಂತೇನಿಲ್ಲ. ಯಾರಿಗೂ ಕೂಡ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಇಡೀ ವಿಶ್ವ ಮಂಗಳಕ್ಕಾಗಿ ನಡೀತಾ ಇರುವಂಥ ಮಹಾಯಾಗದಲ್ಲಿ ಮುಕ್ತ ಮನಸ್ಸಿನಿಂದ ಭಾಗವಹಿಸೋದ್ರಿಂದ ಸಮಸ್ಯೆಯನ್ನು ಅವ್ರ ಪರಿಹಾರವನ್ನು ಕಂಡುಕೊಬೋದು. ಮತ್ತು ಯಾವುದೇ ರೀತಿಯ ಜಾತಕ, ಕೌಡೆ, ನಂಬರು ಯಾವುದೇ ರೀತಿ ಇಲ್ಲಿ ನಡೆಯೋದಿಲ್ಲ. ದೇವಿ ಮೇಲೆ ಅಚಲವಾದ ನಂಬಿಕೆ ಇಟ್ಟು ಯಾರು ಬರ್ತಾರೋ ಅವರು ಸಮಸ್ಯೆಯಿಂದ ಮುಕ್ತರಾಗೋದಲ್ಲಿ ಸಂಶಯವಿಲ್ಲ. ಆ ಒಂದು ಉದ್ದೇಶಕ್ಕೆ ಇಷ್ಟು ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ನೀವು ಯಾವುದೇ ಒಂದು TV ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ರಾಜಕೀಯ ಕಾರ್ಯಕ್ರಮ ಅಲ್ಲ, ಇಲ್ಲ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಅಲ್ಲ, ಎಲ್ಲ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಅಂತ ಎಲ್ಲದೂ ಕೂಡ ಅವರು ಅರಿತುಕೊಂಡು ಅಲ್ಲಿ ಸತ್ಯಾಂಶ ಇದೆ ಅನ್ನೋದು, ಅಲ್ಲಿ ಸತ್ಯ ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಬಂದು ಮಹಾಯಾಗದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಫಲಗಳು ಕಾಣ್ತಾ ಇದ್ದಾರೆ. ಬರುವಂಥವರಿಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಮತ್ತು ಊಟ ತಿಂಡಿ ಪ್ರಸಾದ ವ್ಯವಸ್ಥೆಗಳು ದೇವಸ್ಥಾನ ಆಡಳಿತ ಮಂಡಳಿ ಕಲ್ಪಿಸಿಕೊಟ್ಟಿದೆ. ಬೆಳಗ್ಗೆ 10:11 ಗಂಟೆಗೆ ನೀವು ಹಾಜರಿದ್ರೆ ಆಯಿತು. ಅರಿಶಿಣ ಬಣ್ಣದ ವಸ್ತ್ರ ಕಡ್ಡಾಯವಾಗಿ ಧಾರಣೆ ಮಾಡಿ ಬರಬೇಕು, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ. ಓಕೆ, ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ವರ್ಷ ಅಂತೇಳಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಗುರುಜಿ ಇದ್ದಾರೆ ಮೇಡಮ್, ಮಾತಾಡಿ. ನಮಸ್ತೆ, ಹೇಳಿಮ್ಮ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿಮ್ಮ.
ಮದ್ವೆಗೆ 9 ತಿಂಗಳಾಗಿದೆ, 7 ತಿಂಗಳು ಕನ್ಸೀವ್ ಇದ್ದೀನಿ. ಹ್ಮ್ ನೆಮ್ಮದಿ ಅನ್ನೋದೇ ಇಲ್ಲ ಗುರುಜಿ. ನನ್ನ ಫ್ಯೂಚರ್ ಬಗ್ಗೆ ಕೇಳಬೇಕಿತ್ತು. ಯಾಕಮ್ಮ, ಏನು ನಿಮ್ಮ ದಾಂಪತ್ಯದಲ್ಲಿ ನಿಮಗೆ ಹೊಂದಾಣಿಕೆ ಇಲ್ಲ ಅಂತನೋ ಇಲ್ಲ ಯಾವ ರೀತಿ? ಅಂದ್ರೆ ಗಂಡ ಆ ಕಡೆನೂ ಕೇಳ್ತಾರೆ, ಈ ಕಡೆನೂ ಕೇಳ್ತಾರೆ. ಜಾಸ್ತಿ ಆ ಕಡೆನೇ ಕೇಳ್ತಾರೆ. ಅರ್ಥ ಮಾಡ್ಕೊಳಲ್ಲ ಸ್ವಲ್ಪ ಹಂಗೆ. ಏನಮ್ಮ ನಿಮ್ಮ ಹೆಸರು, ನಿಮ್ಮ ಯಜಮಾನ್ ಹೆಸರು ಏನಮ್ಮ? ವರ್ಷ ಲಿಂಗರಾಜ್. ನಿಮ್ಮ ಯಜಮಾನ್ ಹೆಸರು? ಲಿಂಗರಾಜ್. ಲಿಂಗರಾಜ್. ಓಕೆ ಓಕೆ. ಜಾತಕ ಎಲ್ಲ ಪರಾಮರ್ಶೆ ಮಾಡಿ ಮದುವೆ ಮಾಡಿದಾರಾ? ಎಲ್ಲ ಮಾಡಿ ಮದುವೆ ಮಾಡಿರೋದು. ಓಕೆ. ಸಾಧ್ಯವಾದ ನೋಡಿಮ್ಮ, ಶಿವ ಮತ್ತು ಶಕ್ತಿ, ಈಶ್ವರ ಮತ್ತು ಅಮ್ಮನವರು ಇರುವಂಥ ದೇವಾಲಯದಲ್ಲಿ ಸ್ವಯಂವರ ಪಾರ್ವತಿ ಮಂತ್ರ ಜಪ ಅಂತ ಬರುತ್ತೆ. ಸ್ವಯಂವರ ಪಾರ್ವತಿ ಮಂತ್ರ ಜಪವನ್ನು ಮಾಡಿಕೊಂಡಾಗ ಈ ಥರ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಏನಾದರೂ ಒಂದು ಅವರಲ್ಲಿ ಗೊಂದಲಗಳುಂಟಾಗಿದ್ದರೆ ಸ್ವಯಂವರ ಪಾರ್ವತಿ ಮಂತ್ರ ಜಪ, ಸಾಧ್ಯವಾದ ಚತುರ್ದ್ರವ್ಯ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸಿದ್ರೆ ಬಹಳ ಸೂಕ್ತ. ಅವರಲ್ಲಿ ಆ ಒಂದು ಹೊಂದಾಣಿಕೆ ಮತ್ತು ಬಾಂಧವ್ಯ ಹೆಚ್ಚುತ್ತೆ, ಒಳ್ಳೆಯದಾಗೋದಕ್ಕೆ ದಾರಿ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರುಜಿ, ಆ ಒಂದು ಏನು ಒಣಮೆಣಸಿನಕಾಯಿ ಮಹಾಯಾಗ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಕಟ್ಟುನಿಟ್ಟಿನ ಪಾಲನೆ ಮಾಡಬೇಕಾಗುತ್ತೆ ಅಲ್ಲಿ ಬರುವಂಥವರು, ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಬರುವಂಥ ಭಕ್ತಾದಿಗಳು ನೋಡಿ, ಫಸ್ಟು ಮಾಂಸಾಹಾರಗಳನ್ನು ಮಾಡ್ಕೊಂಡು ಬರಬಾರ್ದು, ಮುಟ್ಟಾಗಿರೋಂಥ ಹೆಣ್ಮಕ್ಳುಗಳು ಬರಬಾರ್ದು, 11 ದಿನ ಸೂತ್ಕ ಇದ್ದರೆ ಬರಬಾರ್ದು. ಇದು ಫಸ್ಟ್ ಮ್ಯಾಂಡೇಟ್ರಿ. ಇದು ನಮ್ಮ ದೇವಸ್ಥಾನ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಇದನ್ನು ಒಂದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಪಾಲಿಸುವಂಥದ್ದು. ಇನ್ನು ಬರುವಂಥವರು ನಿಷ್ಕಲ್ಮಶ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಭಾಗವಹಿಸಿದಾಗ ನಿಮಗೆ ಪ್ರತಿಯೊಂದು ವಿಚಾರಗಳು ದೇವಸ್ಥಾನದಲ್ಲಿ ಅಲ್ಲೇ ನೀವು ಒಂದೊಂದಾಗಿ ಮಾಹಿತಿ ಕೇಂದ್ರದಲ್ಲಿ ಮಾಡಿಕೊಡ್ತಾರೆ. ಅದಾದ ನಿಮಗೆ ಸ್ನಾನಕ್ಕೆ ಶೌಚಾಲಯಕ್ಕೆ ವ್ಯವಸ್ಥೆ ಅಲ್ಲೇ ಇರುತ್ತೆ. ಅದಾದ ಊಟ ತಿಂಡಿ ವ್ಯವಸ್ಥೆಗಳು ಮಧ್ಯಾಹ್ನ ರಾತ್ರಿ ಎಲ್ಲ ಅಲ್ಲೇ ಮಾಡಿಕೊಡ್ತಾರೆ. ಅಕಸ್ಮಾತ್ ನಿಮಗೆ ಯಾವ ರೀತಿ ಬರಬೇಕು ಅಂದರೆ, ನಮ್ಮ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಏನಿದೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ 8ನೇ ಪ್ಲ್ಯಾಟ್ಫಾರಮ್, 8 ಪ್ಲ್ಯಾಟ್ಫಾರಮಲ್ಲಿ ನಿಮಗೆ ಏರ್ಪೋರ್ಟ್ ಅಂತ ಹೇಳಿದ್ರೆ ದೇವಸ್ಥಾನದ ಮುಂಭಾಗವೇ ನಿಮಗೆ ಬಂದು ಬಿಡ್ತಾರೆ. ಎಲ್ಲೂ ಹುಡುಕಾಟ ಮಾಡೋಂಥ ಅಗತ್ಯ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೆಣ್ಮಕ್ಳುಗಳು ಒಬ್ಬೊಬ್ಬರೇ ಬರ್ತಾರೆ. ಉತ್ತರ ಕರ್ನಾಟಕದಿಂದ ಬರುವಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ. ಗದಗು, ರಾಯಚೂರು, ಗುಲ್ಬರ್ಗ, ಬಾಗಲಕೋಟೆ ಈ ಕಡೆಯಿಂದ ಬರುವಂಥ ಭಕ್ತಾದಿಗಳಿಗೆ ಸ್ವಲ್ಪ ಅವರಿಗೆ ಅರ್ಥವಾಗಲಿ, ಮತ್ತು ಹೆಣ್ಮಕ್ಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ಸಣ್ಣ ಸಣ್ಣ ಮಕ್ಳುಗಳನ್ನ ಕರ್ಕೊಂಡ್ಬರ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಶಿವಮೊಗ್ಗ ಏರ್ಪೋರ್ಟ್, ಶಿವಮೊಗ್ಗ ವಿಮಾನ ನಿಲ್ದಾಣ ಅಂದರೆ ವಿಮಾನ ನಿಲ್ದಾಣ ಮುಂಭಾಗವೇ ದೇವಸ್ಥಾನ ಇದೆ. 8ನೇ ಪ್ಲ್ಯಾಟ್ಫಾರ್ಮ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ನಿಮಗೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಸ್ ಬರುತ್ತೆ. ಇನ್ನು ಬರುವಂಥ ಎಲ್ಲ ಭಕ್ತಾದಿಗಳು ಅರಿಶಿಣ ಬಣ್ಣದ ವಸ್ತ್ರವನ್ನು ಕಡ್ಡಾಯವಾಗಿ ಧಾರಣೆ ಮಾಡಿ ಬರುವಂಥದ್ದು. ಇನ್ನು ಮುಟ್ಟು ಮಳೆಗೆ ಸೂತ್ಕ ಆಗಿರುವಂಥವ್ರು ಮಾಂಸಾಹಾರ ಮದ್ಯಪಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಆಗಮಿಸುವ ಹಾಗಿಲ್ಲ. ಮತ್ತು ಅರಿಶಿಣ ಬಣ್ಣದ ವಸ್ತ್ರ ಕಡ್ಡಾಯವಾಗಿ ಧಾರಣೆ ಮಾಡಿ ಬರಬೇಕು. ಎಷ್ಟು ಜನ ಬರ್ತಾ ಇದ್ದೀರಾ, ಯಾವ ಊರಿಂದ ಬರ್ತಾ ಇದ್ದೀರಾ, ಎಷ್ಟು ಜನ ಬರ್ತಾ ಇದ್ದೀರಾ, ಯಾವ ಊರಿಂದ ಬರ್ತಾ ಇದ್ದೀರಾ, ಇದರ ಮುಂಚಿತವಾಗಿ ಯಾವ ಸಮಸ್ಯೆನ ಹೊತ್ತು ಬರ್ತಾ ಇದ್ದೀರಾ ಅನ್ನೋದನ್ನು ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ಕಾಣುವಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ನೋಂದಾಯಿಸಿದಾಗ ನಿಮಗೆ ಸೂಕ್ತವಾಗಿರುವಂಥ ಅವಕಾಶ ದೇವಸ್ಥಾನ ಆಡಳಿತ ಮಂಡಳಿ ಕಲ್ಪಿಸ್ಕೊಡುತ್ತೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೀವು ಶಿವಮೊಗ್ಗ ಪ್ರತ್ಯಂಗಿರಾದೇವಿ ಸನ್ನಿಧಾನ ಇಲ್ಲ ಶಿವಮೊಗ್ಗ ಪ್ರತ್ಯಂಗಿರಾದೇವಿ ದೇವಾಲಯ ಅಂತ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಎಲ್ಲ ರೀತಿ ಮಾಹಿತಿ ಕೂಡ ಬರ್ತಾ ಇರುತ್ತೆ. ಅದು ನೋಡಿಕೊಂಡು ನೀವು ಡೈರೆಕ್ಟಾಗಿ ಬರ್ಬೋದು. ಇನ್ನು ಭಾನುವಾರ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಏನೋ ಸಮಸ್ಯೆಗಳು ಕೇಳಬೇಕು, ಗೊಂದಲದಲ್ಲಿದ್ದೀವಿ, ನೇರವಾಗಿ ಗುರೂಜಿಯವ್ರ ಹತ್ರ ಮಾತಾಡಬೇಕು ಅಂದಾಗ ಭಾನುವಾರ ದಿನ ಅವಕಾಶ ಇದೆ. ಬೆಳಗ್ಗೆ 10:30 11 ಗಂಟೆಗೆ ಮುಂಚಿತವಾಗಿ ಫೋನ್ ಮಾಡಿಕೊಂಡು ಕೇಳ್ಕೊಬೇಕು. ಎಷ್ಟೋ ಜನ ಬಂದು ಗುರೂಜಿ ಸಿಗ್ತಾ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ, ಬಂದ ಜನರಿಗೆ ನಿರಾಸೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಯಾಕೆ ನಿಮಗೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅನ್ನೋದು ಒತ್ತಿ ಹೇಳ್ತೀವಿ ಅಂದರೆ, ಈಗ ನೋಡಿ, ನಾನು ಕಳೆದ ಒಂದು 15-20 ದಿವಸದಿಂದ ಬಹಳ ಬ್ಯುಸಿ ಇದ್ದೆ. ಎಷ್ಟೋ ಜನ ಬಂದು ವಾಪಸ್ ಹೋಗಿದ್ದಾರೆ. ಅವರ ಮನಸ್ಸಿಗೆ ಘಾಸಿ ಆಗಬಾರ್ದು, ನಾವು ದೂರದ ಊರಿಂದ ಬಂದ್ವಿ, ಗುರೂಜಿಯವರು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಗುರೂಜಿಯವರು ಇದಾರ ಅಂತ ಕನ್ಫರ್ಮೇಷನ್ ಮಾಡ್ಕೊಂಡು ಬರೋದು ಬಹಳನೇ ಸೂಕ್ತ. ಇನ್ನು ಎಲ್ಲರಿಗೂ ಕೂಡ ಅವಕಾಶ ಇದೆ. ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಜಗನ್ಮಾತೆ ಸನ್ನಿಧಾನದಲ್ಲಿ ಭಾಗವಹಿಸಿ ಈ ಮಹಾಯಾಗದಿಂದ ಇಡೀ ವಿಶ್ವಕ್ಕೆ ಮಂಗಳವಾಗಲಿ. ಓಕೆ, ಮತ್ತೊಂದು ಕಾಲರ್ ರೆಡಿ ಇದ್ದಾರೆ. ಗೋಪಾಲಕೃಷ್ಣ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಗುರೂಜಿ ಇದ್ದಾರೆ ಸರ್, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ನನ್ನ ಆರೋಗ್ಯ ಸಮಸ್ಯೆ ಇದೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸರ್, ಶುಗರ್ಗೆ ಸರ್. ಓಕೆ, ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸ್ತಾ ಇದ್ದೀರಾ? ಎಲ್ಲ ಮಾಡಿದೀವಿ ಸರ್. ನನಗೆ ಇನ್ಸುಲಿನ್ ಕೊಟ್ಟಿದ್ದಾರೆ. ಈಗ 31 ವರ್ಷ ನನಗೆ. ಹಾಗಾಗಿ ಸರ್ ಏನು ಎಲ್ಲ ತಗೋತಾ ಏನ್, ಬಟ್ ಒಂದ್ಸಲ ಕಮ್ಮಿ ಇರುತ್ತೆ, ಒಂದ್ಸಲ ರೈಸ್ ಆಗುತ್ತೆ. ಓಕೆ, ನಿಮಗೆ 31 ವರ್ಷಕ್ಕೆ ಇನ್ಸುಲಿನ್ ತಗೊಳ್ಳೋಷ್ಟಾಗಿದೆ. ಎಷ್ಟು ಇನ್ಸುಲಿನ್ ತಗೊಂತೀರಾ? ಸರ್ 25 ಹೇಳಿದ್ರು ಸರ್, 25 ಯೂನಿಟ್ ಹೇಳಿದ್ದಾರೆ.
ಓಕೆ, ನೋಡಿ ಗೋವರ್ಕ ಅಂತ ಬರುತ್ತೆ. ನೀವು ಆಯುರ್ವೇದಿಕ್ ಯಾವುದಾದ್ರೂ ಒಂದು ಮೆಡಿಕಲ್ ಶಾಪಲ್ಲಿ ತೊಗೊಳ್ಳಿ. ಡೈಲಿ ಸ್ವಲ್ಪ ಹಿತಮಿತವಾಗಿರುವಂಥ ಗೋವರ್ಕವನ್ನು ಪ್ರತಿನಿತ್ಯ ಬೆಳಗ್ಗೆ ಸೇವನೆ ಮಾಡ್ತಾ ಬಂದರೆ ಬಹಳನೇ ಒಳ್ಳೆಯದು. ಮತ್ತು ಮಧುನಾಶಿನಿ ಅಂತ ಕೂಡ ಒಂದು ಬರುತ್ತೆ ಗಿಡ, ಅದು ನೀವು ಮನೆಯಲ್ಲೇ ತಂದು ಹಾಕ್ಕೊಂಡು ಡೈಲಿ ಬೆಳಗ್ಗೆ ಒಂದೊಂದು ಎರಡೆರಡು ಎಲೆಯನ್ನು ತಿಂತಾ ಬನ್ನಿ. ಮತ್ತು ಆದಷ್ಟು ಶಕ್ತಿ ದೇವತೆ ಆಗಿರೋಂಥ ಅಮ್ಮನವರಿಗೆ ಬೆಲ್ಲದಚ್ಚಿನ ದೀಪವನ್ನು ಬೆಳಗಿ ಅಲ್ಲಿ ದೇವಿ ತ್ರಿಶತಿ ಕುಂಕುಮಾರ್ಚನೆಯನ್ನು ಮಾಡಿಸಿ. ಇಂಥ ಆರೋಗ್ಯದಲ್ಲಿ ನಾನಾ ರೀತಿ ಸಮಸ್ಯೆಗಳಾದಾಗ ಶಕ್ತಿ ದೇವತೆ ಆರಾಧನೆ ಮಾಡಿದಾಗ ನಿಮಗೆ ಆದಷ್ಟು ಸೂಕ್ತವಾಗಿರೋಂಥ ಪರಿಹಾರ ಸಿಗುತ್ತೆ. ತ್ರಿಶತಿ ಕುಂಕುಮಾರ್ಚನೆ 16 ಶುಕ್ರವಾರ ರಾಹುಕಾಲದಲ್ಲಿ ಮಾಡಿಸಿ, ಒಳ್ಳೆಯದು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರುಜಿ ಕಾರ್ಯಕ್ರಮಕ್ಕೆ ಬಂದು ಒಣಮೆಣಸಿನಕಾಯಿ ಮಹಾಯಾಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇನ್ನು ವೀಕ್ಷಕರೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ಅಲ್ಲಿ ನೀವು ನೋಂದಾಯಿಸಿಕೊಳ್ಳಿ ನಿಮ್ಮ ಹೆಸರನ್ನ ಕೂಡ. ಯಾಕಂದ್ರೆ 11ನೇ ತಾರೀಕು ಅಮಾವಾಸ್ಯೆ ದಿನ ಒಣಮೆಣಸಿನಕಾಯಿ ಮಹಾಯಾಗ ಇರುತ್ತೆ. ಸೊ ನೀವು ಕೂಡ ಆ ಒಂದು ಮಹಾಯಾಗದಲ್ಲಿ ಭಾಗವಹಿಸಬೇಕಾದ್ರೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ. ಜೊತೆಗೆ ನೇರ ಭೇಟಿಗೂ ಕೂಡ ಅವಕಾಶ ಇದೆ. ಭಾನುವಾರ ಮಾತ್ರ ಗುರುಜಿ ಅವರನ್ನ ನೇರ ಭೇಟಿ ಮಾಡಬಹುದಾಗಿದೆ. ಹೀಗೆ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.